ಜೈಲಿನಿಂದ ಬಿಡುಗಡೆಯಾದ ಬಂದ ಶಕ್ತಿ ಇಂದು ಪಂಜರದಿಂದ ಬಿಡುಗಡೆಯಾದ ಹುಲಿ. ಗೌಡ, ಮೊದಲು ನಿನ್ನ ಕೊಲೆ. ಗೌಡ, ಮೊದಲು ನಿನ್ನ ತುಂಡು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕು. ಇಲ್ಲ, ಮೊದಲು ನನಗಾಗಿ ದುಃಖಿತರಾದ ನನ್ನ ಅಣ್ಣ ಅತ್ತಿಗೆಯರನ್ನು ಭೇಟಿಯಾಗಬೇಕು. ಆಮೇಲೆ ಛಲ ತೊಟ್ಟು ಬಂದ ನಿಮ್ಮ ಐವರ ಪ್ರಾಣಹರಣ. ಆಮೇಲೆ ಮತ್ತೆ ಜೈಲಿಗೆ ಪಯಣ. ಆಮೇಲೆ ಮತ್ತೆ ಜೈಲಿಗೆ ಪಯಣ. ಬರುವ ಮಕ್ಕಳು. ರುದ್ರೇಗೌಡ, ರುದ್ರ ತಾಂಡವ ನೃತ್ಯದ ತವರಿನ ತಾಳದಲ್ಲಿ ಕುಣಿಯುವ ಈ ಗಂಡು ಹುಲಿಗೆ ಅವಮಾನ ಮಾಡಿ ಮನೆಯಿಂದ ಹೊರತಳ್ಳಿದೆಯಲ್ಲ. ಆ ಸೇಡಿನ ಕಿಡಿ ಒಂದು ದಗದಗಿಸಿ ಉರಿ ಎದ್ದು ನಿರ್ನಾಮವಾಗಬೇಕಾದ್ರೆ ಚಂದುಳ್ಳಿ ನಿನ್ನ ಮಗಳಾದ ರಂಬೆಯನ್ನು ನನ್ನ ಬಂಡದಾಟಕ್ಕೆ ಎಳೆದುಕೊಂಡು ಅವಳಿಂದಲೇ ನಿನ್ನನ್ನು ಕೊಲೆ ಮಾಡಿಸಿ ನಿನ್ನ ಮನೆಯಲ್ಲಿಯೇ ನೆಲೆಯೂರಿ ನಿಲ್ಲದಿದ್ರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಅಣ್ಣ, ಅಣ್ಣ, ಅತ್ತಿಗೆ, ಯಮನ, ಯಮನ, ಯಾರು ಇರಲಿಲ್ಲ. ಎಲ್ಲರೂ ಎಲ್ಲಿಗೆ ಹೋಗಿರಬಹುದು. ನನ್ನ ತಮ್ಮ ಸೆರೆಮನೆಗೆ ಹೋದನೆಂದು ತಿಳಿದು ಎಲ್ಲಿಯಾದರೂ ಚಿಂತೆಗೀಡಾಗಿ ಎಲ್ಲಿಯಾದರೂ ಕಣ್ಮರೆಯಾದನೆ. ಇಲ್ಲ, ಶಕ್ತಿ ಸೆರೆಮನೆಗೆ ಹೋದ. ಅವನ ಹೆಂಡತಿಯ ಭಾರ ನನಗಾಯ್ತೆಲ್ಲ ಮಾಡಿರಬಹುದೇ. ಹಾಗಾದರೆ ಮನೆಯಲ್ಲಿ ನನ್ನ ಹೆಂಡತಿ ಇರಬಹುದಿತ್ತಲ್ಲ. ಸುಳ್ಳು ಇಲ್ಲ. ಅಂತ ಕೀಳು ವಿಷಯ ತಿಳಿಯವನಲ್ಲ ನನ್ನ ಅಣ್ಣ. ಮತ್ತೇನಾಗಿರಬಹುದು? ಆ ಗೌಡ ನಾಗರ ಗುಂಪಿನಿಂದ ಏನಾದರೂ ಅನಾಹುತ ಸಂಭವಿಸಬಹುದು. ಏನೆಂದು ತಿಳಿದುಕೊಳ್ಳಲಿ ನನ್ನ ಮನತನದ ವಿಷಯವನ್ನು. ಅಪ್ಪ ತಂದೆ, ಅನ್ನದಾನೇಶ್ವರ, ಆಪತ್ಕಾಲದಲ್ಲಿ ಆಸರೆಯಾಗುವ ನಿನ್ನ ಆಶೀರ್ವಾದ ಮೇಲಿರಲು ತಂದು. ಶ್ರೀರಾಮಚಂದ್ರನಂತಿರುವ ನನ್ನ ಅಣ್ಣ, ಗಂಗೆ ಮಾತೆಯಷ್ಟೇ ಪವಿತ್ರವಾಗಿರುವ ನನ್ನ ಅತ್ತಿಗೆ, ಸೀತಾ ಮಾತೆಯಷ್ಟೇ ಪವಿತ್ರವಾದ ನನ್ನ ಹೆಂಡತಿ, ಅವರನ್ನು ಎಲ್ಲಿ ಹುಡುಕಲಿ, ಹೇಗೆ ಹುಡುಕಲಿ ಎಂದು ತಿಳಿದುಕೊಳ್ಳಲಿ ನನ್ನ ಮನೆತನದ ವಿಷಯವನ್ನು. ಅಲ್ಲಿ ಏನೋ ಒಂದು ಕಾಗದ ಕಾಣುತ್ತಿದೆಯಲ್ಲ, ಅದೇನಿರಬಹುದು? ಓದಿ ನೋಡೋಣ. ಇದು ನನ್ನ ಯಮುನೆಯ ಪತ್ರ. ಇದನ್ನೇಕೆ ಇಲ್ಲಿ ಬರೆದಿಟ್ಟಿದ್ದಾಳೆ? ಓದಿ ನೋಡೋಣ.
ಯಮುನಿ ಮಾಡುವ ನಮಸ್ಕಾರಗಳು. ಇಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯಿಂದ ತುಂಬಾ ದೂರ ಆಗ್ಬಿಟ್ಟಿದ್ದೇನೆ. ಯಾಕಂದ್ರೆ ಈ ಹಿಂದೆ ನನ್ನ ತಂದೆಯನ್ನು ಕೊಂದ ಆ ನಾಗ ನಮ್ಮ ಆಸ್ತಿನೆಲ್ಲ ನುಂಗಿ ಹಾಕಿದ್ದಾನೆ. ನಿನ್ನ ಶಿವಣ್ಣನ ಕಣ್ಣು ಕಿತ್ತಿದ್ದಾನೆ ಆ ಗೌಡ. ಚಂದ್ರ ಸೇರಿದ ಕೆಲವೇ ದಿನಗಳಲ್ಲಿ ಆ ಗೌಡ ತನ್ನ ದುರಾಂಕಾರದ ಕಿಡಿಯಿಂದ ನಾಗ ಕಾಳನೆಂಬವರಿಂದ ಸಂಚು ಮೂಡಿಸಿದ. ರಾತ್ರಿ ಗಂಟೆಯ ಸಮಯದಲ್ಲಿ ಮಾವನವರು ಆಸ್ಪತ್ರೆಯಿಂದ ಬರುವ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಅಗಲಿಸಿ ಗಂಗಾ ನಾನು ನಿದ್ರೆಯಲ್ಲಿ ಮಲಗಿದಾಗ ನಮ್ಮ ಹಾಸಿಗೆಯಲ್ಲಿ ಆ ದುಷ್ಟ ನಾಗ ಕಾಳರು ಬಂದು ಮಲಗಿದ್ರು. ಆ ಕ್ಷಣದಲ್ಲಿ ಮಾವನವರು ಬಂದ ಕ್ಷಣ ಅವರು ಓಡಿ ಹೋದ್ರು. ಅವರನ್ನು ನೋಡಿದ ಮಾವ ನಿರುಪರಾಧಿಗಳಾದ ನಮ್ಮನ್ನು ಸೂಳೆರಂತ ಹೊಡೆದು ಮನೆಯಿಂದ ಹೊರತಳ್ಳಿ ತಾನು ಹುಚ್ಚನಾಗಿ ಬೀದಿ ಪಾಲಾಗ್ಬಿಟ್ಟ. ಇದಾದ ಕ್ಷಣದಲ್ಲಿ ಕಟ್ಟಿಗೆ ತೊರೋದಕ್ಕೆ ಕಾಡಿಗೆ ಹೋದ ನನ್ನನ್ನು ಆ ದುಷ್ಟ ಗೌಡ ಬಂದು ನಿಮಗಾಗಿ ಮೀಸಲಿಟ್ಟಿದ್ದ ಈ ಮಣ್ಣಿನ ಮಡಕೆಯನ್ನು ಉಂಡು ಒಡೆದು ಚೂರು ಮಾಡಿದ. ಅವನಿಂದ ಶೀಲ ಕಳೆದುಕೊಂಡ ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಈ ಕೆಟ್ಟ ದೇಹವನ್ನು ಅರ್ಪಿಸಬಾರದೆಂದು ದೂರವಾಗಿದ್ದೇನೆ. ಈಗ ಅಕ್ಕ ಮಾವನವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಈಗ ನಿಮ್ಮಿಂದ ದೂರಾದ ನಾನು ಅವರ ಮೇಲೆ ಸೇಡು ತೀರಿಸಿಕೊಳ್ಳುವಂತಾಗಿದೆ. ಅವರ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತಾನೆ ನಾನು ಇನ್ನೂ ಬದುಕಿದ್ದೇನೆ. ಆದ್ರೆ ನೀವು ಮಾತ್ರ ಆಗಲಿದ ಅಣ್ಣ ಅತ್ತಿಗೆರನ್ನು ಹುಡುಕಿ ಅವರನ್ನು ಒಂದುಗೂಡಿಸಿ ಅವರೊಡನೆ ಹೊಸ ಸಂಸಾರ ಸಾಗಿಸಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಸತಿ ಸಮಯವನ್ನು ಸಾಧಿಸಿಕೊಂಡು ನನ್ನ ಮನೆತನದ ಮೇಲೆ ನಿನ್ನ ಕಿಡಿ ಮತ್ತಿನ ಮಾನವನ್ನು ಗುರಿ ಇಟ್ಟು ಹಡಿಯ ಮಗನೇ, ಪವಿತ್ರವಾದ ನನ್ನ ಹೆಂಡತಿ ಅಣ್ಣ ಅತ್ತಿಗೆರನ್ನು ಅಗಲಿಸಿದ್ದಲ್ಲದೆ ನನ್ನ ಯಮುನಿಯ ಶೀಲಕ್ಕೆ ಕಾರಣವಾದ ನಿನ್ನ ರುಂಡವನ್ನು ಚಂಡಾಡಿ ಹೊರಬರುವ ಬಿಸಿ ರಕ್ತದಿಂದ ನನ್ನ ಆತ್ಮವನ್ನು ಶಾಂತಿ ಮಾಡಿಕೊಂಡು ನಿನ್ನ ಒಂದೊಂದು ಅವಯವನ್ನು ಕಡಿದು ಹಾಕಿ ಅವರಿಗೆ ಹೂ ಮಾಲೆ ಮಾಡಿ ಹಾಕಿ ಆ ರಕ್ತದಿಂದ ಅವರ ಪಾದ ಪದ್ಮಗಳಿಗೆ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲ ಮಗನೇ. ಏನಿದೆ, ನನ್ನ ಪತಿ ದೇವರು ಇಲ್ಲೇ ಇರಬಹುದೆಂದು ತಿಳಿದು ಇಲ್ಲಿಗೆ ಬಂದ್ರಿ. ಇಲ್ಲಿ ಕಾಣ್ತಿರ್ಲಿಲ್ವಲ್ಲ ತಂದೆ ಶಿವಶಂಕರ. ಇನ್ನು ನನ್ನ ಪತಿ ದೇವರು ಭಿಕ್ಷೆ ಬಿಡುವುದನ್ನು ಕಂಡು ನನ್ನ ಕಣ್ಣಾರೆ ನೋಡಲಾರೆ. ಆದರೆ ಆ ನನ್ನ ಮೈದನ ನನ್ನ ಮಗನ ಗಂಡ ಹೊತ್ತು ನಿನ್ನ ಜೀವನ ಸಣ್ಣಾಗಿಸಿಕೊಳ್ಳುವಕ್ಕಿಂತ ಒಪ್ಪಿ ಶ್ರೀಮಂತರ ಮಹಲಿನಲ್ಲಿ ಕಾಲ ಕಳೆಯಬಹುದಾಗಿತ್ತಲ್ಲ ಗಂಗಾ. ಎಲ್ಲೋ ಕಾಮುಕ, ಯಾರಿಲ್ಲದ ಈ ಕಾಡರಿವಿಯಲ್ಲಿ ಪ್ರವೇಶಿಸಿ ಹೊಟ್ಟೆ ನನ್ನ ಈ ರೀತಿ ಕಾಡ್ತಾ ಇದೆಯಲ್ಲ, ನೀನು ಮನುಷ್ಯನೋ ಅಥವಾ ರಾಕ್ಷಸನೋ? ಹೃದಯ ಬಿಚ್ಚಿ ಸಂತೋಷದಿಂದ ಮಾತನಾಡಿದರೆ ನಾನು ಮನುಷ್ಯ, ಇಲ್ಲ ಹಂಗು ತೆರೆದು ಮಾತನಾಡಿದರೆ ನಾನು ರಾಕ್ಷಸ. ಏನಂದೆ? ನನ್ನ ಮಾತಿಗೊಪ್ಪಿ ನನ್ನ ಜೊತೆ ಬಂದು ನನ್ನ ಗನಿಗೆ ನಿನ್ನ ಸವ್ಯಾದ ಅಮೃತ ಸವಿಸುತ್ತಾ ನೀಡುವೆನೆಂದು ಮಾತು ಕೊಟ್ಟರೆ ನಾನು ಕಾಳ, ಇಲ್ಲ ನನ್ನ ದಾರಿಗೆ ಜಡೆ ಬಿಚ್ಚಿ ಚೀರಾಡಿದರೆ ನಾನಾಗುವೆ ಉನ್ಮತ್ತ ಕಾಳ. ಎಲ್ಲೋ ಗೌಡ, ಅಷ್ಟೇ ಅಲ್ಲ ನೋಡು ಕಾಳ, ಆ ಗೌಡನ ಹಾಸಿಗೆಯನ್ನು ಹೆತ್ತಿ ಮತ್ತೆ ನನ್ನ ಗಂಡನ ದೂರ ಮಾಡಿದರೆ ಸಾಲದೆ ಮತ್ತೆ ಆ ಗೌಡನಿಗೆ ಸೆರಗ ಹಾಸಬ ಅಂತ ಕರೆಯಲು ಬಂದಿರುವೆಲ್ಲ.
ನಿನ್ನ ತಾಯಿಯಾಗಿ ನಾನೇ ಸೋಳೆಯಾಗಿ ಕೆಲಸ ಮಾಡಿದವಳಲ್ಲ ನಾನು. ನೋಡು, ಶ್ರೀಮಂತರಂತೆ ನಿನ್ನಂತವಳು ಹೆತ್ತು ಶ್ರೀಮಂತರ ಕತ್ತೆಯಲ್ಲಿ ಕೊಂಡೋಗಿದ್ದಾಳ. ಆ ರೀತಿ ನಾನು ಮಾಡಿಲ್ಲ. ಮಾತಿಗೆ ಮಾತು ಬೆಳೆಸಿ ಈ ಕೊಡ್ಲಿಕಾರನನ್ನು ಅಡ್ಡಗಟ್ಟಿ ನಿಂತು ಮಾತನಾಡಿದರೆ ಬೆತ್ತಲೆಯಾಗಿ ಹೊತ್ತೊಯ್ಯುವೆ ನನ್ನೊಡೆಯನರ ಮನೆಗೆ. ಎಲ್ಲೋ ಕಪಿ, ಇಲ್ಲಿವರೆಗೂ ಕಾಣದಂತೆ ಒಂಟಿಯಾದ ಈ ಗರ್ತೆ ಹೆಣ್ಣಿನ ಮೇಲೆ ಕಾಣದ ಬಂದಿದ್ದೇ ಆದ್ರೆ ಈ ನಿನ್ನ ಶರೀರ ಕರೆದು ಹಾಕಬೇಕಾಗ್ತದೆ ಎಂಬುದು ಹೆಚ್ಚಳ. ಮೇರು ಪರ್ವತವನ್ನೇ ಸುತ್ತೆ ಕಾಲ್ಕೂಟವನ್ನು ಹೊರ ತೆಗೆದು ಬಗೆಯುವ ಈ ಕಾಳಿಂಗರಾಯನಿಗೆ ಎತ್ತಿನೊಂದು ಹೆಣ್ಣು ನನ್ನ ಸಿರ ಕಡಿಯವನೆಂದು ಮಾತನಾಡುವೆಯ ಹುಚ್ಚು ಹೆಣ್ಣೆ. ನಿಮ್ಮಂತ ಸಾವಿರಾರು ಗರತಿಯರ ಮಾಂಗಲ್ಯ ಕಿಂದೆ ಮಣ್ಣಿನಲ್ಲಿ ಹಾಕಿ ತುಳಿದಿರುವ ಈ ಕಾಳಿಂಗರಾಯನಿಗೆ ಚೆನ್ನಮ್ಮನಂತೆ ಸೂರಳವಾಗಿ ಮಾತನಾಡಿದರೆ ಆಂಗ್ಲರಂತೆ ಕಚ್ಚದ ಬಿಡಲಾರೆನು ಈ ನಿನ್ನ ಶರೀರವನ್ನು. ಆಂಗ್ಲರ ರಕ್ತಕ್ಕೆ ಹುಟ್ಟಿದ ಕೆಂಪು ಕೋಟೆಯ ಕಪಿ ನನ್ನ ಮಗನೇ, ಈ ಶಕ್ತಿ ಶಿವಮನೆಗೆ ಹೋದ ನನ್ನ ತಿಳಿದು 10,000 ಜನರ ಗುಂಪುಗಳನ್ನು ಕಟ್ಟಿಕೊಂಡು ದತ್ತ ಅಡವಿಯ ಕಾಡಿನಲ್ಲಿ ಕಾಲ ಕಳೆಯುತ್ತಿರುವ ನನ್ನ ಹತ್ತಿಯ ಮೇಲೆ ಏರಿ ಬಂದಿರಲಿ. ಈಗ ನಿನ್ನ ಪಾಪದ ಕೂಡ ತುಂಬಿ ಮುಗಿತು ಮಗನ. ನನ್ನ ಮನೆತನ ಹಾಳಾಗಲು ಯಾರು ಕಾರಣ? ನಿನ್ನ ಮನೆತನ ನಾಶವಾಗಲು ಕಾರಣ ಆ ಗೌಡ. ನಿನ್ನ ಮನೆ ಒಕ್ಕಲ್ತನ ಹೊಂದಿರುವುದಕ್ಕಾಗಿ ಮತ್ತು ಈ ತಾಯಂದಿರ ಕಾಮ ಸುಖಕ್ಕಾಗಿ. ಕಾಳ, ಆ ಗೌಡ ಹಾಕಿದ ಸೇಡಿನ ಸಂಚಿಗಾಗಿ ಎಂದು ನಿಂದು ಮುಗಿಯುತ್ತಲೇ ಆಯುಷ್ಯ. ಹತ್ತಿಗೆ ಈಗ ತನ್ನಗಾಯ್ತು ನನ್ನ ಮನ. ನಡೆ, ಇನ್ನು ಗೌಡ ನಾಗಿನ ಕಾಲ ಗುಂಪಿಗಿದೆ. ಹೇಗಿದೆ ಈ ಯಶೋತ್ಲ? ಆ ಮಗ ಶಕ್ತಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬಂದರೂ ಅವನಿಗೆ ನನ್ನ ಕೈಯಲ್ಲಿ ಉಳಿಗಾಲವೇ ಇಲ್ಲ. ಯಪ್ಪ ನಾಗರಾಜ, ನನಗೆ ಯಾಕೋ ಇಲ್ಲಿ ಭಯಂಕರ ಹೆದರಿಕೆ ಬರಕತ್ತೈತ್ರಿ. ಹೆಂಗಾದ್ರು ನಾವು ಗೌಡ್ರು ಅದಾರಲ್ಲ ಅಲ್ಲಿಗೆ ಹೋಗ್ಬಿಡ್ರ ಅಂತೀನಿ. ಹೆಂಗಾದ್ರು ಆ ರವಿ ಇನ್ಸ್ಪೆಕ್ಟರ್ ನಮ್ಮ ಕಾವಲು ಇದ್ದೇ ಇರ್ತಾರಲ್ಲ, ಅಲ್ಲಿಗೆ ಹೋಗೋಣ. ಆ ಇನ್ಸ್ಪೆಕ್ಟರ್ ಕಾವಲು ಇಲ್ಲಿಯೂ ಇದೆ. ತಲಾಟಿ, ನೀನೇನು ಹೆದರುವ ಅವಶ್ಯಕತೆ ಇರುವುದಿಲ್ಲ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟವೇ ನಮ್ಮ ಕೈಯಲ್ಲಿರುವಾಗ ಏಕೋಚಿತ್ ಆ ಚಿಲ್ಲಿ ನನ್ನ ಮಗಳಿಗೆ ಹೆದರುವುದೇ? ತಲಾಟಿ, ಮೊದಲು ನೀನು ಬೀರ್ ಬ್ರ್ಯಾಂಡಿ ಹೊಡಿ, ಆಮೇಲೆ ಚೌಕಿ ಹಿಡಿ. ಇಲ್ಲಿಗೆ ಆ ಚೌಕರಿನೂ ರೆಡಿ ರೇ. एक मिनट. हेलो अशोक, अशोक. ಹೇಳಿ, ಏನ್ ಬೇಕಾಗಿತ್ತು? ಅಶೋಕ್ ಇಲ್ಲವೇ? ಅವ್ರಿಲ್ಲ. ಈ ಲಾಡ್ಜ್ಗೆ ನಾನೇ ಓನರ್. ನಿಮ್ಮಂತ ರಸಿಕರ ಮನ ತರಿಸುವ ರಾಣಿಯೂ ನಾನೇ. ಏನಪ್ಪ ನಾಗರಾಜ, ಈ ಲಾಡ್ ಓನರು ಇಕ್ಕಿನ ಅಂತ ಲೋ ಮರಯ್ಯ. ಇರ್ಲಿ, ಆಮೇಲೆ ಮಾತಾಡೋರಂತೆ. ಮೊದಲು ನೀವು ಪಾರ್ಟಿ ಶುರುವಾಗ್ಲಿ. ಬಂದೆ. ಓಕೆ ಮೇಡಮ್. ತಲಾಟಿ, ಅಂತೂ ನಮ್ಮ ಕೈ ತುಪ್ಪದಾಗ ಬಿತ್ತಂತೀರಣ್ಣ. ಹಾ. ಯಾವ ಸಂಬಂಧನೂ ಇಲ್ಲ. ನಾನು ಜಸ್ಟ್ ಈ ಹೋಟೆಲ್ಗೆ ಡ್ಯಾನ್ಸರ್.
ಡಿಸ್ಕೋ ಶಾಂತಿ ಅಂತ. ವಾಹ್, ತುಂಬಾ ಸಂತೋಷ. ನೀವು ಮೊದಲು ನಮ್ಮ ಜೊತೆ ಸ್ವಲ್ಪ ತೆಗೆದುಕೊಳ್ಳಿ, ಆಮೇಲೆ ನಿನ್ನ ಡ್ಯಾನ್ಸ್. ಇದರ ಅಭ್ಯಾಸ ನನಗಿಲ್ಲ, ಬೇಡ. ಮೊದಲ ಯಾರಿಗೆ ಅಭ್ಯಾಸ ಇರಂಗಿಲ್ಲ, ಸ್ವಲ್ಪ ತಗೋರಿ, ಆಮೇಲೆ ತಾನ ಅಭ್ಯಾಸ ಆಗತ್ತೆ. ಹೌದು, ನೀವ್ ಹೇಳೋ ಮಾತು ನಿಜ. ಹೋಗ್ಬೋದಿತ್ತು, ಆದ್ರೆ ನಿಮ್ಮ ಜೊತೆ ನಾನು ಸೇರಿ ತಗೊಂಡ್ಬಿಟ್ರೆ ನಿಮಗ್ ಬೇಕಾದದ್ದನ್ನ ಕೊಡೋದಕ್ಕೆ ಆಗೋದಿಲ್ವಲ್ಲ, ನನಗೂ ನಿಶೆ ಆಗ್ಬಿಡುತ್ತೆ. ನಾಗರಾಜ, ಹಾ, ನಿನಗೆ ಬಂದದ್ದು ನೀ ತಗೋ, ನನಗೆ ಬಂದದ್ದು ನಾ ತಗೊಂತೀನಿ. ನಾಗ, ಎಲ್ಲಿಯವರೆಗೂ ಬೆಳೆದು ಬಂತಲೇ ನಿನ್ನ ಬಾಲ. ನೀನು ನಿನ್ನ ತಾಯಿ ಒಡಲ ಸೇರಿದರು ಹೊರಗೆ ಎಳೆದು ತಂದು ನಿನ್ನ ಶಿರ ಕಡಿದು ಹಾಕಬೇ. ಹೇಳಲೇ ನಾಗು, ನನ್ನ ಮನೆತನ ಹಾಳಾಗಲು ಕಾರಣವ್ಯಾರು? ಲೇ ಶಕ್ತಿ, ನನ್ನ ಅಪ್ಪಣೆ ಇಲ್ಲದೆ ಯಾರು ನಿನ್ನನ್ನು ಒಳಗಡೆ ಬಿಟ್ರು? ನಾನು ಶಾಂತಿ ಯಾಕೆ? ನಿಮ್ಮಂತ ಕಳ್ಳ ಕದಿಬರನ್ನು ಧ್ವಂಸ ಮಾಡೋದಕ್ಕೆ ಶಾಂತಿನಿ ಕೊಡ ಬಿಟ್ಟಿದ್ದು. ನಿನ್ನನ್ನೀಗಲೇ ಅರೆಸ್ಟ್ ಮಾಡಿಸಿ ಬಿಡುತ್ತೇನೆ. ಮುಚ್ಚೋ ಬಾಯಿನ ಕಂಡಿದ್ದೇನೆ. ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ನಿನ್ನ ಕೈ ಚೀಲ ನಮಗೆ ಇದ್ದಾನಲ್ಲ, ಅವನಿಂದಲೂ ಸಾಧ್ಯವಿಲ್ಲ, ನಿನ್ನ ಬಂಡ ರಾಜಕಾರಣಕ್ಕೂ ಸಾಧ್ಯವಿಲ್ಲ. ಶಾಂತಿ, ನೀನೊಂದು ಕುಣಿತದ ಹೆಣ್ಣು. ನಿನಗೇಕೆ ಬೇಕು ಈ ರಾತಂತ? ನಿನಗೆಷ್ಟು ದುಡ್ಡು ಬೇಕು ನನ್ನ ಕೇಳು, ನಾ ಕೊಡುತ್ತೇನೆ. ಮುಚ್ಚೋ ಬಾಯಿನ. ನಿಮ್ಮಂತ ಮನೆ ಮುರುಕರು ಬಿಸಾಕುವ ಎಂಜಲನ್ನು ತಿಂದು ಬದುಕುಗಳು ನಾನಲ್ಲ ಕಣೋ. ಹೆಣ್ಣಿನ ಶೀಲಕ್ಕಾಗಿ ತಂದೆಯನ್ನೇ ಕೊಲೆ ಮಾಡುವ ನಿಮ್ಮಂತ ಬಂಡರ ದೇಹವನ್ನು ಸೀಳುವ ರಾಕ್ಷಸಿ ನಾನು. ನಿಮಗೊಂದು ಗತಿ ಕಾಣಿಸ್ಬೇಕು ಅಂತಾನೆ ಕಣೋ ಈ ಹೋಟೆಲ್ ನಲ್ಲಿರುವ ಓನರ್ನ ಟೂರ್ಗೆ ಕಳಿಸಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿ ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ದೇನೆ. ಶಕ್ತಿ, ಏನ್ ನೋಡ್ತಾ ಇದೀಯಾ? ನನ್ನ ಬೇಟೆ ಈ ನಾಗ, ನಿನ್ನ ಬೇಟೆ ಈ ತಲಾಟಿ. ಇಲ್ಲ ಶಾಂತ, ಇಲ್ಲ. ವೈರಿಂದ ಹೊರ ಬಂದ ರಾಜನ ಖಡ್ಗಕ್ಕೆ ರಕ್ತದ ತಿಲಕ ಬೇಕನ್ನಂತೆ ಈ ಖಡ್ಗಕ್ಕೆ ರಕ್ತ ಬೇಕಾಗಿದೆ. ಈ 2 ಬೇಟೆಗಳು ನನ್ನ ಪಾಲಿಗೆ. ಬಿಟ್ಟು ಬಿಡು ಎಂಬ ಶಾಂತ. ಇಲ್ಲ ಇಲ್ಲ ಶಕ್ತಿ, ಇಲ್ಲ. ಸಿರಿ ಸಂಪತ್ತಿನಗೋಸ್ಕರ ಬಡವರ ಕಣ್ಣಲ್ಲಿ ನೀರು ಹರಿಸಿದ ಈ ತಲಾಟಿ ನಿನ್ನ ಬೇಟೆಯಾಗ್ಲಿ. ಯಮುನೆಯ ತಂದೆಯನ್ನು ಕೊಂದು ಅಡಿಯಿಂದ ಮುಡಿಯವರಿಗೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹತ್ತಿದೆಯಲ್ಲ,
ಕೊಲ್ಲುವುದು ನನ್ನ ಬೇಟೆ. ನೀನು ತಲಾಟಿಯನ್ನು ಮುಗಿಸು, ನಾನು ಈ ನಾಗನನ್ನು ನೋಡ್ಕೊಳ್ತೀನಿ. ಮೋಸ? ಯಾವುದೋ ಮೋಸ? ಯಮುನೆಯ ತಂದೆಯನ್ನು ಕೊಂದು ಅವಳ ಶೀಲಕ್ಕೋಸ್ಕರ, ಗಂಗೆಯ ಶೀಲಕ್ಕೋಸ್ಕರ ಶಿವ ಗಂಗೆಯನ್ನು ದೂರ ಮಾಡಿದ ಪಾಪಿ ಕಣ್ಣು ನೀನು. ಇನ್ನೂ ಇದೆ ಕಣ ನನ್ನ ಮೋಸ. ಆದ್ರೆ ಇಂದು ನಿನಗೆ ತಿಳಿಯದು, ನೀನು ಬದುಕಿರಬಾರ್ದು. ವೈದ್ಯಲ್ಲಿ ನಿನ್ನ ಪ್ರಾಣ ಪಕ್ಷಿ ತಲಾಟೆ. ನಾನು ಹಾಡೋದು ತಾಯಿ ತಂದೆಗಳ ನಿಮ್ಮ ಹೆಸರು ಹೇಳಿ ಇನ್ನೊಂದ್ 4-20 ಬಾಯ್ತೀನಪ್ಪ. ಹಿಂಡಿ ರೊಟ್ಟಿ ತಿಂದ್ರು ಚಿಂತಿಲ್ಲ, ನನ್ ಬಿಟ್ಟು ಬಿಡ್ರು ಯಪ್ಪ. ತಲಾಟೆ, ಅಂದು ನನ್ನ ಅಣ್ಣನ ಕಂಬಕ್ಕೆ ಕಟ್ಟಿ ಸಿಕ್ಕಂತ ಚಿತ್ರಹಿಂಸೆ ಕೊಡುವಾಗ ತಿಳಿಯಲಿಲ್ಲವೇ ನಿನಗೆ ಪ್ರಾಣದ ಬೆಲೆ? ಗೆಳತಿಯರ ಮಾಂಗಲ್ಯ ಕೀಳಿಸಿ ಅವರ ಮನೆಗೆ ಬೆಂಕಿಡುವಾಗ ತಿಳಿಯಲಿಲ್ಲವೇ ನಿನಗೆ ಪ್ರಾಣದ ಬೆಲೆ? ಈ ಗಂಡು ಕೊಡಲಿ ಸನಾತನ ಕೊಡ್ಲಿಯನ್ನು ಯಾರಿಂದನೂ ತಡೆಯಲು ಸಾಧ್ಯವಿಲ್ಲ. ಇಂದು ಮುಗಿದು ನಿನ್ನ ಪ್ರಾಣ. ಶಾಂತ, ಇಂದು ನನ್ನ ಯಮನಿಯ ಬದಲಾಗಿ ನಿನ್ನ ಜಡೆಯನ್ನು ತೆಗೆದುಕೊ. ಹೇಳು ಶಾಂತ, ಈಗಲಾದರೂ ತನ್ನಗಾಯ್ತೇನೇನ ಮನ? ಈಗಲಾದ್ರೂ ತೃಪ್ತಿ ಆಯ್ತು ನನ್ನ ಮನಕ್ಕೆ. ಆದ್ರೂ ನೋಡಿ, ನಾನು ಇನ್ನು ಮುಂದೆ ನಿಮ್ಮ ಗೆಳತಿ ಅಂತ ತಿಳಿದುಕೊಳ್ಳಿ, ಸರಿನಾ? ಇಂಥ ಶೌರ್ಯದ ಹೆಣ್ಣನ್ನು ನಾನು ನನ್ನ ಯಮುನಾಳಂತೆ ಭಾವಿಸಿದ್ದೆ. ಕ್ರಾಂತಿ ವೀರ ಚೆನ್ನಮ್ಮಳಂತೆ ನೀವು ಇರುವಾಗ ನಾನು ನನ್ನ ಯಮುನಾಳಂತೆ ಭಾವಿಸಿದ್ದೆ. ಆದರೆ ನಿನ್ನ ತೊಡುಗೆ ನೋಡಿದರೆ ಶಾಂತಿ ತರ ಕಾಣಿಸುತ್ತೆ. ಇರಲಿ, ಮುಂದೊಂದು ಸಲ ನೋಡಿಕೊಳ್ಳುವೆ, ಮುಂದೊಂದು ಸಲ ಮಾತನಾಡುವೆ, ಮತ್ತೆ ಬರುವೇನೆ. जय जय गुरु